Hi all, welcome to YouTube channel Study Karnataka. This is the second video in which we are discussing the question paper along with answer keys of BCCL Bank, that is Bengaluru City Cooperative Bank for Junior Assistant exam that was conducted on 19th October 2025. ಈ ವಿಡಿಯೋದಲ್ಲಿ ನಾವು ಇದು ಎರಡನೇ ಭಾಗವಾಗಿದ್ದು ಈ ವಿಡಿಯೋದಲ್ಲಿ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜಿಕೆ ಹಾಗೂ ಪ್ರಚಲಿತ ಘಟನೆಗಳು ಇದರ ಮೇಲೆ ಯಾವೆಲ್ಲ ಕ್ವಶನ್ ಬಂದಿದೆ ಅದರ ಕ್ವಶನ್ಗಳನ್ನು ನೋಡಿ ಅದರ ಕೀ ಆನ್ಸರ್ಗಳನ್ನು ನೋಡೋಣ. ಮತ್ತೊಂದು ನೆನಪಿಟ್ಕೊಳ್ಳಿ, ಇಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥ ಪ್ರತಿಯೊಂದು ಕ್ವಶನು ನಿಮಗೆ ಮುಂಬರುವ KEA 708 ಏನು ಪೊಸಿಷನ್ ಇದೆ ಆ ಎಕ್ಸಾಮಿನೇಷನ್ ಆಗಲಿ, KPSC ಗ್ರೂಪ್ ಸಿ ಎಕ್ಸಾಮಿನೇಷನ್ ಆಗಲಿ ಅಥವಾ ಇನ್ನು ಯಾವುದೇ ಆದ ಎಕ್ಸಾಮಿನೇಷನ್ಗೆ ತುಂಬಾನೇ ಯೂಸ್ ಆಗುತ್ತೆ. ಸೊ ಯಾವೆಲ್ಲ ಇಂಪಾರ್ಟೆಂಟ್ ಇರುತ್ತೆ, ನೀವು ಯಾವೆಲ್ಲ ಓದಿಲ್ಲ ಅವನ್ನ ನೋಟ್ಸ್ ಮಾಡಿ ಇಟ್ಕೊಳ್ಳಿ. So let's begin with the first question. Which of the following article provides for the constitution of GST Council by President of India? GST ತೆರಿಗೆ ಮಂಡಳಿ ಸ್ಥಾಪಿಸಲು ಭಾರತದ ರಾಷ್ಟ್ರಪತಿಗೆ ಅಧಿಕಾರ ನೀಡುವ ವಿಧಿ ಯಾವುದು ಎಂದು ಕೇಳಿದ್ದಾರೆ. ಇದು 279A. Next, which article of the constitution provides for the office of governor of the state? ಸಂವಿಧಾನದ ಯಾವ ವಿಧಿ ರಾಜ್ಯಪಾಲರ ಹುದ್ದೆಯನ್ನು ಅಂಗೀಕರಿಸಿದೆ? ಇದರ ಉತ್ತರ ಬಂದು ಆರ್ಟಿಕಲ್ ನಂಬರ್ 153, that is option number D. Next question, who supervises all the subordinate courts in a state? ರಾಜ್ಯದ ಅಧೀನ ನ್ಯಾಯಾಲಯವನ್ನು ಯಾರು ಮೇಲ್ವಿಚಾರಣೆ ನಡೆಸುತ್ತಾರೆ? ಇದರ ಉತ್ತರ ಬಂದು ಉಚ್ಚ ನ್ಯಾಯಾಲಯ, ದಟ್ ಈಸ್ ಹೈಕೋರ್ಟ್ ಆಫ್ ದಿ ಸ್ಟೇಟ್. ನೆಕ್ಸ್ಟ್, ಹೂ ಅಪಾಯಿಂಟ್ಸ್ ಇಂಡಿಯನ್ ಅಂಬಾಸಿಡರ್? ಭಾರತೀಯ ರಾಯಭಾರಿಗಳನ್ನು ಯಾರು ನೇಮಿಸುತ್ತಾರೆ? ಇದರ ಉತ್ತರ ಬಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದಟ್ ಈಸ್ ಭಾರತದ ರಾಷ್ಟ್ರಪತಿ. In which year the Hajj Committee of India set up under the Act? ಯಾವ ವರ್ಷ ಭಾರತದಲ್ಲಿ ಹಜ್ ಸಮಿತಿಯನ್ನು ಕಾನೂನಿನಡಿಯಲ್ಲಿ ಜಾರಿಗೊಳಿಸಲಾಯಿತು? ಇದರ ಉತ್ತರ ಬಂದು 2002ರಲ್ಲಿ. ರೀಸೆಂಟ್ ಆಗಿ ಹಜ್ ಕಮಿಟಿ ನ್ಯೂಸ್ ನಲ್ಲಿ ಇತ್ತು, ಅದಕ್ಕಾಗಿ ಈ ಕ್ವಶನ್ ಅನ್ನು ಕೇಳಿದ್ದಾರೆ. Here the answer is C, that is 2002. Next question, which is the first state in India to have enacted uniform civil code? ಭಾರತದ ಯಾವ ರಾಜ್ಯ ಮೊದಲ ಬಾರಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿದೆ? ಇದರ ಉತ್ತರ ಬಂದು ಉತ್ತರಾಖಂಡ್. ನೆಕ್ಸ್ಟ್ ಕ್ವಶನ್, ವೆನ್ ವಾಸ್ ಆಂಟಿ ಡಿಫೆಕ್ಷನ್ ಲಾ ಪಾಸ್ಡ್? ಪಕ್ಷಾಂತರ ವಿರೋಧ ಕಾಯ್ದೆಯನ್ನು ಯಾವ ವರ್ಷ ಅಂಗೀಕರಿಸಲಾಯಿತು? ಇದರ ಉತ್ತರ ಬಂದು 1985. ಇದು ಯಾವ ಅಮೆಂಡ್ಮೆಂಟ್ ಮೂಲಕ ಇದನ್ನು ಅಂಗೀಕರಿಸಲಾಯಿತು? ಈ ಅಮೆಂಡ್ಮೆಂಟ್ ನ ಸಂಖ್ಯೆಯನ್ನ ಕಮೆಂಟ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್, ಆರ್ಟಿಕಲ್ 51 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ವಿಚ್ ಸಬ್ಜೆಕ್ಟ್? ಸಂವಿಧಾನದ ವಿಧಿ 51 ಯಾವ ವಿಷಯದ ಕುರಿತಾಗಿ ಮಾತನಾಡುತ್ತದೆ? ಇದರ ಉತ್ತರ ಬಂದು ಆಪ್ಷನ್ ನಂಬರ್ ಡಿ, ದಟ್ ಈಸ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ. ನೆಕ್ಸ್ಟ್ ಕ್ವಶನ್, ದ ಚೇರ್ಮನ್ ಆಫ್ ರಾಜ್ಯಸಭಾ ಅಡ್ರೆಸಸ್ ಹಿಸ್ ಲೆಟರ್ ಆಫ್ ರೆಸಿಗ್ನೇಷನ್ ಟು? ರಾಜ್ಯಸಭೆಯ ಅಧ್ಯಕ್ಷರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು? ಇದರ ಉತ್ತರ ಬಂದು ಪ್ರೆಸಿಡೆಂಟ್, ದಟ್ ಈಸ್ ರಾಷ್ಟ್ರಪತಿ. ನೆಕ್ಸ್ಟ್ ಕ್ವಶನ್, ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಸ್ಟೇಟ್ ಇಸ್ ವೆಸ್ಟೆಡ್ ಇನ್? ರಾಜ್ಯದ ಕಾರ್ಯಾಂಗದ ವ್ಯವಸ್ಥೆ ಯಾರ ಅಧೀನದಲ್ಲಿರುತ್ತದೆ? ಇದರ ಉತ್ತರ ಬಂದು ಗವರ್ನರ್, ರಾಜ್ಯಪಾಲರು. ನೆಕ್ಸ್ಟ್ ಕ್ವಶನ್, ಹೂ ಹೆಡ್ಸ್ ದಿ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ? ರಾಜ್ಯದ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಮುಖ್ಯಸ್ಥರು ಯಾರು? ಇದರ ಉತ್ತರ ಬಂದು ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿ. 62nd, ಅಂಡರ್ ವಿಚ್ ಆರ್ಟಿಕಲ್ ದಿ ಕಾನ್ಸ್ಟಿಟ್ಯೂಷನ್ ದ ಪ್ರೆಸಿಡೆಂಟ್ ಕ್ಯಾನ್ ಟೇಕ್ ಓವರ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಎ ಸ್ಟೇಟ್ ಇನ್ ಹಿಸ್ ಓನ್ ಹ್ಯಾಂಡ್? ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಯವರು ರಾಜ್ಯದ ಅಧಿಕಾರವನ್ನು ನೇರವಾಗಿ ತಮ್ಮ ಕೈಗೆ ತೆಗೆದುಕೊಳ್ಳಬಹುದು? ಇದರ ಉತ್ತರ ಬಂದು ಆರ್ಟಿಕಲ್ ನಂಬರ್ 356, ದಟ್ ಈಸ್ ಪ್ರೆಸಿಡೆಂಟ್ ರೂಲ್. 163rd question, the 106 Constitutional Amendment Act 2023 deals with 2023ರಲ್ಲಿ ಅಂಗೀಕರಿಸಿದ 106ನೆಯ ಸಂವಿಧಾನದ ತಿದ್ದುಪಡಿಯು ಯಾವ ವಿಷಯದ ಕುರಿತಾಗಿ ತಿಳಿಸುತ್ತದೆ? ಇದರ ಉತ್ತರ ಬಂದು ಆಪ್ಷನ್ ನಂಬರ್ ಬಿ, ದಟ್ ಈಸ್ ರಿಸರ್ವೇಷನ್ ಫಾರ್ ವುಮನ್ ಟು ಲೋಕಸಭಾ ಅಂಡ್ ಸ್ಟೇಟ್ ಅಸೆಂಬ್ಲೀಸ್. ನೆಕ್ಸ್ಟ್ ಕ್ವಶನ್, ದ ಆರ್ಡಿನೆನ್ಸಸ್ ಇಶ್ಯೂಡ್ ಬೈ ದಿ ಗವರ್ನರ್ ಆರ್ ಸಬ್ಜೆಕ್ಟ್ ಟು ಅಪ್ರೂವಲ್ ಬೈ? ರಾಜ್ಯಪಾಲರು ಹೊರಡಿಸಿರತಕ್ಕಂತ ಸುಗ್ರೀವಾಜ್ಞೆಗಳು ಇವರಿಂದ ಕಾಯ್ದೀಕರಿಸಿದ ಒಪ್ಪಿಗೆ ಒಳಪಟ್ಟಿರುತ್ತದೆ. ಅಂದ್ರೆ ಅವರು ಒಪ್ಪಿದರೆ ಮಾತ್ರ ಅಂತ ಒಂದು ಸುಗ್ರೀವಾಜ್ಞೆ ಮುಂದುವರಿಯುತ್ತದೆ. ಇದರ ಉತ್ತರ ಬಂದು ಸ್ಟೇಟ್ ಲೆಜಿಸ್ಲೇಚರ್, ದಟ್ ಈಸ್ ರಾಜ್ಯದ ಶಾಸಕಾಂಗ. ನೆಕ್ಸ್ಟ್ ಕ್ವಶನ್, ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಎಲೆಕ್ಟೆಡ್ ಬೈ ಅನ್ ಎಲೆಕ್ಟೋರಲ್ ಕೊಲಾಜ್ ಕನ್ಸಿಸ್ಟಿಂಗ್ ಆಫ್ ಮೆಂಬರ್ಸ್ ಆಫ್? ಭಾರತದ ಉಪರಾಷ್ಟ್ರಪತಿಗಳು ಆಯ್ಕೆ ಮಾಡುವ ಚುನಾಯಕ ಗಣದ ಸದಸ್ಯರು ಯಾರಾಗಿರ್ತಾರೆ ಎಂದು ಕೇಳುತ್ತಾರೆ. ಆಪ್ಷನ್ ನಂಬರ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಬೋತ್ ದಿ ಮೆಂಬರ್ಸ್ ಆಫ್ ಲೋಕಸಭಾ ಅಂಡ್ ರಾಜ್ಯಸಭಾ. ಸ್ಟೇಟಿನ ಯಾವುದೇ ಆದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದಕ್ಕೆ ಕನ್ಸಿಡರ್ ಆಗೋದಿಲ್ಲ. ಕೇವಲ ಲೋಕಸಭೆ ಮತ್ತು ರಾಜ್ಯಸಭಾ ಸದಸ್ಯರು ಮಾತ್ರ ಉಪರಾಷ್ಟ್ರಪತಿಗಾಗಿ ಎಲೆಕ್ಷನ್ ವೋಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ವಿಚ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬೀನ್ ಕಾಲ್ಡ್ ದಿ ವೆರಿ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಯಾವ ವಿಧಿಯನ್ನು ಭಾರತದ ಸಂವಿಧಾನದ ಆತ್ಮ ಎಂದು ಕರೆಯಲಾಗುತ್ತದೆ? ಇದರ ಉತ್ತರ ಬಂದು ಆರ್ಟಿಕಲ್ ನಂಬರ್ 32. ಇದನ್ನು ಯಾರು ಹೇಳಿದ್ದಾರೆ? ಬಿ ಆರ್ ಅಂಬೇಡ್ಕರ್ ಅವರು.
ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಎಲೆಕ್ಟ್ಸ್ 2 ಮೆಂಬರ್ಸ್ ಟು ದಿ ಲೋಕಸಭಾ? ಈ ಕೆಳಗಿನ ಯಾವ ರಾಜ್ಯ ಲೋಕಸಭೆಗೆ 2 ಸದಸ್ಯರನ್ನು ಆಯ್ಕೆ ಮಾಡುತ್ತದೆ? ಇದರ ಉತ್ತರ ಬಂದು ಮೇಘಾಲಯ. ಹಾಗಾದ್ರೆ ಸಿಕ್ಕಿಮಿನಿಂದ ಎಷ್ಟು ಜನ ಸದಸ್ಯರು ಆಯ್ಕೆ ಆಗುತ್ತಾರೆ? ಇದನ್ನ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕ್ವಶನ್, ದ ರೈಟ್ ಟು ಪ್ರಾಪರ್ಟಿ ಇನ್ ಇಂಡಿಯಾ ಇಸ್, ಇದು ನೋಡಿ, ಇದು UPSC ಕ್ವಶನ್ ಕೇಳಿದ್ರು, ಅದೇ ಕ್ವಶನ್ ಡೈರೆಕ್ಟ್ ಆಗಿ ಎತ್ತು ಇವರು ಹಾಕಿದ್ದಾರೆ. ಭಾರತದಲ್ಲಿ ಆಸ್ತಿ ಹಕ್ಕು ಡ್ಯಾಶ್ ಕಾಯ್ದೆ ಆಗಿದೆ. UPSC ಪ್ರಕಾರ ಇದು ಲೀಗಲ್ ರೈಟ್ ಆಗಿತ್ತು, ಆದ್ರೆ ಇದು ಕಾನ್ಸ್ಟಿಟ್ಯೂಷನಲ್ ರೈಟ್ ಕೂಡ ಆಗ್ಬಹುದು, ಯಾಕಂದ್ರೆ ಇದನ್ನ 44th ಅಮೆಂಡ್ಮೆಂಟ್ ಮೂಲಕ ಫಂಡಮೆಂಟಲ್ ರೈಟ್ಸ್ ಅಂತ ತೆಗೆದಿದ್ರು, ಅದನ್ನ ಕಾನ್ಸ್ಟಿಟ್ಯೂಷನಲ್ ಇಟ್ಟಿದ್ದಾರೆ. ಬಟ್ ಈಗಿನ ಪ್ರೆಸೆಂಟ್ ಮುಖಾಂತರ UPSC ಪ್ರಕಾರ ಇದು ಲೀಗಲ್ ರೈಟ್ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ದ ಇಂಪಾರ್ಟೆನ್ಸ್ ಆಫ್ ಆರ್ಟಿಕಲ್ 17 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್, ಭಾರತ ಸಂವಿಧಾನದ ವಿಧಿ 17ರ ಪ್ರಮುಖ ಅಂಶ ಏನೆಂದರೆ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. 170th ಕ್ವಶನ್, ದ ಲೋಕಸಭಾ ವಾಸ್ ರೀಕಾನ್ಸ್ಟಿಟ್ಯೂಟೆಡ್ ಥ್ರೂ ಮಿಡ್ ಟರ್ಮ್ ಎಲೆಕ್ಷನ್ ಫಾರ್ ದಿ ಫಸ್ಟ್ ಟೈಮ್ ಇನ್, ಮೊದಲ ಬಾರಿಗೆ ಲೋಕಸಭೆಯನ್ನು ಮರು ಚುನಾವಣೆಯ ಮೂಲಕ ಆಯ್ಕೆಗೊಳಿಸಿದ ವರ್ಷ ಯಾವುದು? ಇದರ ಉತ್ತರ ಬಂದು 1971, ಆಪ್ಷನ್ ನಂಬರ್ ಎ. ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ ಇಸ್ ಲೇಡ್ ಡೌನ್ ಅಂಡರ್, ಭಾರತದಲ್ಲಿ ಪಂಚಾಯತ್ ರಾಜ್ ಪದ್ಧತಿಯನ್ನು ಸ್ಥಾಪಿಸಲು ಅವಕಾಶ ಕಲ್ಪಿಸಿರುವುದು ಯಾವುದೆಂದು ಕೇಳಿದ್ದಾರೆ. ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ದಟ್ ಇಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಅಂದ್ರೆ DPSP. ನೆಕ್ಸ್ಟ್ ಕ್ವಶನ್, ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಪಾರ್ಟ್ ಆಫ್ ಪೊಲಿಟಿಕಲ್ ರೈಟ್ಸ್ ಇನ್ ಇಂಡಿಯಾ? ಈ ಕೆಳಗಿನ ಯಾವುದು ಭಾರತದಲ್ಲಿ ರಾಜಕೀಯ ಹಕ್ಕಿನ ಭಾಗವಾಗಿಲ್ಲ? ನೆನ್ಪಿಟ್ಕೊಳ್ಳಿ, ರೈಟ್ ನಾಟ್ ಟು ವೋಟ್ ಇದು ಕೂಡ ರಾಜಕೀಯ ಭಾಗವಾಗಿದೆ. ರೈಟ್ ಟು ವೋಟ್ ಇಸ್ ಆಲ್ಸೋ ಎ part of political right. Right to speech is also part of political right. So the right answer will be right to recall. ಹಿಂಪಡೆಯುವ ಹಕ್ಕು ಇದು ರಾಜಕೀಯ ಹಕ್ಕಿನ ಭಾಗವಿಲ್ಲ. ನೆಕ್ಸ್ಟ್ ಕ್ವಶನ್, 86th ಅಮೆಂಡ್ಮೆಂಟ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ರಿಲೇಟೆಡ್ ಟು, ಭಾರತದ ಸಂವಿಧಾನದ 86ನೇ ತಿದ್ದುಪಡಿ ಕೆಳಗಿನದಕ್ಕೆ ಸಂಬಂಧಿಸಿದೆ. ಇದರ ಉತ್ತರ ಬಂದು ಪ್ರೈಮರಿ ಎಜುಕೇಶನ್. 86th ಅಮೆಂಡ್ಮೆಂಟ್ ಆಕ್ಟ್ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? ಇದನ್ನ ಕಮೆಂಟ್ ಮಾಡಿ ತಿಳಿಸಿ. In which year President rule imposed in Mysore state for the first time? ಮೈಸೂರು ರಾಜ್ಯದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆ ಹೇರಿದ ವರ್ಷ ಯಾವುದು? ಇದರ ಉತ್ತರ ಬಂದು 1971. ಹಾಗಾದ್ರೆ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಯಾವ ರಾಜ್ಯದಲ್ಲಿ ಪ್ರೆಸಿಡೆಂಟ್ ರೂಲ್ ಅನ್ನ ಹೇರಿಸಲಾಯಿತು? ಯಾವ ರಾಜ್ಯದಲ್ಲಿ? ಇದನ್ನ KA ಮತ್ತು KPSC ಎರಡು ಎಕ್ಸಾಮಿನೇಷನ್ ನಲ್ಲಿ ಒಂದು ಬಾರಿಗೆ ಕೇಳಿದ್ದಾರೆ. ಹೀಗಾಗಿ ಇದನ್ನ ಸರ್ಚ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ನಿಮಗೆ ಸರ್ಚ್ ಮಾಡಿದ ಮೇಲೆ ಆನ್ಸರ್ ಸಿಕ್ಕರೂ ಕೂಡ ಕಮೆಂಟ್ ನಲ್ಲಿ ತಿಳಿಸಿ. Next 175th question, collective socio-economic objective of the citizens of India are enshrined in, ಭಾರತದ ಜನತೆಯ ಒಟ್ಟಾಗಿ ಸಾಮಾಜಿಕ ಆರ್ಥಿಕ ಪ್ರಗತಿಯ ಗುರಿಯನ್ನು ಸಾಧಿಸಲು ನೆರವಾಗುವುದು ಯಾವುದು ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು ಆಪ್ಷನ್ ನಂಬರ್ ಸಿ, ದಟ್ ಇಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ನಿಕ್ ನೇಮ್ ಆಫ್ ಕೋಸಿ ರಿವರ್? ಇದು ನೋಡಿ ಕರೆಂಟ್ ಅಫೇರ್ಸ್, ನಾವು ಈಗ 25 ಕ್ವಶನ್ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ನೋಡಿದ್ವಿ. ಇನ್ನು ಮುಂಬರುವ 25 ಕ್ವಶನ್ಗಳು ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನದ ಮೇಲೆ ಡಿಪೆಂಡ್ ಆಗಿದೆ. ವಾಟ್ ಇಸ್, ಇದು ಕೇವಲ ಜಸ್ಟ್ ಲೈಕ್ ಎ GK ಇದು. ವಾಟ್ ಇಸ್ ದ ನಿಕ್ ನೇಮ್ ಆಫ್ ಕೋಸಿ ರಿವರ್? ಇದರ ಉತ್ತರ ಬಂದು ಬಿಹಾರದ ಕಣ್ಣೀರು, ದಟ್ ಈಸ್ ಸಾರೋ ಆಫ್ ಬಿಹಾರ್. ನೆಕ್ಸ್ಟ್, ವಿಚ್ UK ಏರ್ಕ್ರಾಫ್ಟ್ ಕ್ಯಾರಿಯರ್ ಪಾರ್ಟಿಸಿಪೇಟೆಡ್ ಇನ್ ಕೊಂಕನ್ 2025? ಕೊಂಕನ್ 2025ರ ಸಮರಾಭ್ಯಾಸದಲ್ಲಿ ಭಾಗವಹಿಸಿದ್ದ UKಯ ವಿಮಾನ ವಾಹಕ ನೌಕೆಯ ಹೆಸರೇನು ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು HMS ಪ್ರೈಮ್ ಆಫ್ ವೇಲ್ಸ್. ಆಕ್ಚುಲಿ ಇದು ಪ್ರಿನ್ಸ್ ಆಫ್ ವೇಲ್ ಆಗಬೇಕು, ಅದು ಪ್ರೈಮ್ ಆಫ್ ವೇಲ್ಸ್ ಅಂತ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ. ಇದರ ಉತ್ತರ ಬಂದು ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್, ದ ಫಸ್ಟ್ ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಪಾರ್ಲಿಮೆಂಟರಿ ಅಂಡ್ ಲೆಜಿಸ್ಲೇಟಿವ್ ಕಮಿಟೀಸ್ ಆನ್ ವುಮನ್ ಎಂಪವರ್ಮೆಂಟ್ ವಾಸ್ ಹೆಲ್ಡ್ ಇನ್ ವಿಚ್ ಸಿಟಿ? ಮಹಿಳಾ ಸಬಲೀಕರಣ ಕುರಿತಾದ ಸಂಸದೀಯ ಮತ್ತು ಶಾಸಕಾಂಗ ಸಮಿತಿಗಳ ಮೊದಲ ರಾಷ್ಟ್ರೀಯ ಸಮ್ಮೇಳನ ಯಾವ ನಗರದಲ್ಲಿ ನಡೆಯಿತು? ಇದರ ಉತ್ತರ ಬಂದು ತಿರುಪತಿಯಲ್ಲಿ. Next, the National Center of Excellence in Advanced Manufacturing is being set up in which city? ಆಧುನಿಕ ಮುಂದುವರೆದ ಉತ್ಪಾದಕ ರಾಷ್ಟ್ರೀಯ ಶ್ರೇಷ್ಠತೆಯ ಕೇಂದ್ರವನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗುತ್ತಿದೆ? ಇದರ ಉತ್ತರ ಬಂದು ಚೆನ್ನೈ, ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್, ವಿಚ್ ಸ್ಟೇಟ್ ಹ್ಯಾಸ್ ದಿ ಲೋಯೆಸ್ಟ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್? ಶಿಶು ಮರಣ ಪ್ರಮಾಣ ಅತಿ ಕಡಿಮೆ ಇರುವ ರಾಜ್ಯ ಯಾವುದು ಎಂದು ಕೇಳಿದ್ದಾರೆ. ಇದು ಒಂದು ಕೇರಳ. ಕೇರಳ ಬಂದು 2ನೇ ಸ್ಥಾನದಲ್ಲಿ, ಮೊದಲನೇ ಬಂದು ಮಣಿಪುರ್ನಲ್ಲಿದೆ. ಅಂದ್ರೆ ಮಣಿಪುರ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ನಲ್ಲಿ ಕೇವಲ 3 ಮಕ್ಕಳು ಸಾಯ್ತಾರೆ, ಆದ್ರೆ ಕೇರಳದಲ್ಲಿ 5 ಮಕ್ಕಳು ಸಾಯ್ತಾರೆ ಪ್ರತಿ 1,000 ಹುಟ್ಟಿದ ಮಕ್ಕಳಿಗೆ. ನೆಕ್ಸ್ಟ್, ವಾಟ್ ಈಸ್ ಪ್ಯಾಲೆಸ್ಟೈನ್ಸ್ ಕರೆಂಟ್ ಸ್ಟೇಟಸ್ ಅಟ್ ದಿ ಯುನೈಟೆಡ್ ನೇಷನ್ ಆರ್ಗನೈಸೇಷನ್? ವಿಶ್ವಸಂಸ್ಥೆಯಲ್ಲಿ ಪ್ಯಾಲೆಸ್ಟೈನ್ ಪ್ರಸ್ತುತ ಸ್ಥಾನವೇನೆಂದು ಕೇಳಿದ್ದಾರೆ. ಇದಕ್ಕೆ ನೋಡಿ ಆನ್ಸರ್ ಬಂದು ಆಪ್ಷನ್ ನಂಬರ್ ಸಿ ಕೂಡ ಆಗ್ಬಹುದು, ಆಪ್ಷನ್ ನಂಬರ್ ಬಿ ಕೂಡ ಆಗ್ಬಹುದು. ಆದ್ರೆ ಅಫಿಷಿಯಲ್ ವೆಬ್ಸೈಟ್ ಪ್ರಕಾರ ಆಪ್ಷನ್ ನಂಬರ್ ಬಿ ಅಬ್ಸರ್ವರ್ ಸ್ಟೇಟ್ ಆಗಿದೆ. ಆಪ್ಷನ್ ನಂಬರ್ ಸಿ ಕೂಡ ಆನ್ಸರ್ ಆಗಬಹುದು, ಆದ್ರೆ ಎಕ್ಸಾಮಿನೇಷನ್ ಅಥಾರಿಟಿ ಯಾವ ಕೀ ಆನ್ಸರ್ ಅನ್ನ ಕೊಡ್ತಾರೆ ನೋಡೋಣ. ಅವ್ರ ಕೀ ಆನ್ಸರ್ ಕೊಟ್ಟ ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ.
ವಾಟ್ ಈಸ್ ದಿ ಏಮ್ ಆಫ್ ಕರ್ನಾಟಕ ಉನ್ನತಿ ಸ್ಕೀಮ್? ಈ ಸ್ಕೀಮ್ ಅನ್ನ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಈ ಸ್ಕೀಮ್ ಪದೇ ಪದೇ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ರಿಪೀಟ್ ಆಗೇ ಆಗುತ್ತೆ. ಕರ್ನಾಟಕ ಉನ್ನತಿ ಯೋಜನೆಯ ಉದ್ದೇಶ ಏನು ಕೇಳಿದ್ದಾರೆ. ಇದರ ಉತ್ತರ ಬಂದು ಆಪ್ಷನ್ ನಂಬರ್ ಎ, ಎಂಟರ್ಪ್ರಿನಿಯರ್ಶಿಪ್ ಪ್ಲಾಟ್ಫಾರ್ಮ್ ಫಾರ್ SC/ST ಸ್ಟಾರ್ಟ್ಅಪ್ಸ್. ಇಲ್ಲಿ ಇವರಿಗೆ 50 ಲಕ್ಷದವರೆಗೆ ಹಣವನ್ನು ನೀಡುತ್ತಾರೆ, ನೆನ್ಪಿಟ್ಕೊಳ್ಳಿ 50 ಲಕ್ಷ. ನೆಕ್ಸ್ಟ್ ಕ್ವಶನ್, ವಿಚ್ ಫಾರ್ಮ್ಯಾಟ್ ಇನ್ಸ್ಪೈರ್ಡ್ ದಿ ಮಾಡೆಲ್ ಯೂತ್ ಗ್ರಾಮ ಸಭಾ ಇನಿಷಿಯೇಟಿವ್? ಈ ಕ್ವಶನ್ಗೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಯಾಕಂದ್ರೆ ಮುಂಬರುವ ಯಾವುದೇ ಆದ KE ಆಗಲಿ KPSC ಎಕ್ಸಾಮಿನೇಷನ್ ಈ ಕ್ವಶನ್ ಡೈರೆಕ್ಟ್ ಇದೇ ರೀತಿ ಬರ್ತಕ್ಕಂಥ ಚಾನ್ಸ್ ಇದೆ. ಮಾದರಿ ಯುವ ಗ್ರಾಮ ಸಭೆ ಉಪಕ್ರಮಕ್ಕೆ ಯಾವುದರ ಸ್ವರೂಪ ಸ್ಫೂರ್ತಿ ನೀಡಿದೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು ಮಾಡೆಲ್ ಯುನೈಟೆಡ್ ನೇಷನ್ಸ್. ನೆಕ್ಸ್ಟ್ ಕ್ವಶನ್, ವೇರ್ ಇಸ್ ದಿ ಹೆಡ್ ಕ್ವಾರ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಅಸೋಸಿಯೇಷನ್ ಸಿಚುವೇಟೆಡ್? ಅಂತಾರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಸಂಘದ ಪ್ರಧಾನ ಕಚೇರಿಯಲ್ಲಿದೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು ಜಿನೆವಾ, ಸ್ವಿಟ್ಜರ್ಲ್ಯಾಂಡ್. ವೆನ್ ವಾಸ್ ದಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಒರಿಜಿನಲಿ ಲಾಂಚ್ಡ್? ಯಾಕಂದ್ರೆ ರೀಸೆಂಟ್ ಆಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ 2.0 ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಮೊದಲಿಗೆ ಯಾವಾಗ ಲಾಂಚ್ ಮಾಡಿದ್ರು ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು ಆಪ್ಷನ್ ನಂಬರ್ ಬಿ, ದಟ್ ಈಸ್ 10/9/2020. ನೆಕ್ಸ್ಟ್ ಕ್ವಶನ್, ವಿಚ್ ಕಂಟ್ರಿ ರೀಸೆಂಟ್ಲಿ ಜಾಯಿನ್ಡ್ ಬ್ರಿಕ್ಸ್ ಅಲೈನ್ಸ್ ಆನ್ ಇಟ್ಸ್ ಎಕ್ಸ್ಪಾನ್ಷನ್? ನೆನ್ಪಿಟ್ಕೊಳ್ಳಿ, ಇದು 2024ರಲ್ಲಿ ಜಾಯ್ನ್ ಆಗಿತ್ತು. ಇದರ ಉತ್ತರ ಬಂದು ಆಪ್ಷನ್ ನಂಬರ್ ಡಿ, ದಟ್ ಈಸ್ ಈಜಿಪ್ಟ್. Who has been awarded the Nobel Peace Prize in 2025? 2025ರ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದುಕೊಂಡವರು ಯಾರು ಎಂದು ಕೇಳಿದ್ದಾರೆ. ಮಾರಿಯಾ ಕರೀನೋ ಮಕಾಡೋ. ನೆನ್ಪಿಟ್ಕೊಳ್ಳಿ, ಮಾರಿಯಾ ಕೊರಿನೋ ಮೆಕಾಡೋ. ಇವರು ವೆನಿಜುವೆಲಾದವರು. ನೆಕ್ಸ್ಟ್, ಹೂ ಅಮಾಂಗ್ ದಿ ಫಾಲೋಯಿಂಗ್ ಪರ್ಸನ್ ಸೆಲೆಕ್ಟೆಡ್ ಫಾರ್ ದಿ ಕೀರ್ತಿ ಚಕ್ರ ಅವಾರ್ಡ್ 2025? 2025ರ ಕೀರ್ತಿ ಚಕ್ರ ಪ್ರಶಸ್ತಿಗೆ ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಆಯ್ಕೆಯಾಗಿದ್ದಾರೆ? ಇದರ ಉತ್ತರ ಬಂದು ಮೇಜರ್ ಮಂಜಿತ್. ವಿಚ್ ಕಂಟ್ರಿ ಕಂಡಕ್ಟೆಡ್ ದಿ ಡ್ರೋನ್ ಪ್ರಹಾರ ಎಕ್ಸರ್ಸೈಸ್ ಟು ಟೆಸ್ಟ್ ಡ್ರೋನ್ ಟೆಕ್ನಾಲಜೀಸ್ ಇನ್ ಕಾಂಬ್ಯಾಟ್ ಝೋನ್ಸ್? ಇದರ ಉತ್ತರ ಬಂದು ಆಪ್ಷನ್ ನಂಬರ್ ಡಿ, ದಟ್ ಈಸ್ ಇಂಡಿಯಾ, ಅಂದ್ರೆ ಭಾರತ. Who launched the Global SpaceX 2030 initiative? ಗ್ಲೋಬಲ್ ಸ್ಪೆಕ್ಸ್ 2023ರ ಇಲ್ಲಿ 23 ಕೊಟ್ಟಿದ್ದಾರೆ, ಆಕ್ಚುಲಿ 2030 ಉಪಕ್ರಮಗಳನ್ನು ಪ್ರಾರಂಭಿಸಿರುವುದು ಯಾರು ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು WHO. Who inaugurated the Handloom Conclave Marathon? ಕೈಮಗ್ಗ ಸಮಾವೇಶ ಮ್ಯಾರಥಾನ್ ಅನ್ನು ಉದ್ಘಾಟಿಸುವವರು ಯಾರು? ಇದರ ಉತ್ತರ ಬಂದು ಗಿರಿರಾಜ್ ಸಿಂಗ್. ಹಾಗಾದ್ರೆ ಗಿರಿರಾಜ್ ಸಿಂಗ್ ಯಾರು? ಇದನ್ನು ಕಮೆಂಟ್ ಮಾಡಿ ತಿಳಿಸಿ. In which of the following state the world's largest data center will be built? ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿಶ್ವದ ಅತಿ ದೊಡ್ಡ ದತ್ತಾಂಶ ಕೇಂದ್ರವನ್ನು ನಿರ್ಮಿಸಲಾಗುತ್ತಿದೆ? ಇದರ ಉತ್ತರ ಬಂದು ಗುಜರಾತ್. ಇದು ದೇಶ ಅಂದ್ರೆ ಜಗತ್ತಿನ ಅತಿ ದೊಡ್ಡದು, ನೆನಪಿಟ್ಕೊಳ್ಳಿ. 193rd question, who has recently appointed as the brand ambassador of FICCI FICCI Frames? ಇದರ ಉತ್ತರ ಬಂದು ಆಯುಷ್ಮಾನ್ ಖುರಾನಾ, ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್, ವಿಚ್ ಮಿನಿಸ್ಟ್ರಿ ಇನಿಷಿಯೇಟೆಡ್ ದಿ ನ್ಯಾಷನಲ್ ಜಿಯೋಸೈನ್ಸ್ ಅವಾರ್ಡ್? ರಾಷ್ಟ್ರೀಯ ಭೂ ವಿಜ್ಞಾನ ಪ್ರಶಸ್ತಿಗಳನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು? ಇದರ ಉತ್ತರ ಬಂದು ಆಪ್ಷನ್ ನಂಬರ್ ಬಿ, ದಟ್ ಈಸ್ ಮಿನಿಸ್ಟ್ರಿ ಆಫ್ ಮೈನ್ಸ್, ಗಣಿ ಸಚಿವಾಲಯ. ನೆಕ್ಸ್ಟ್ ಕ್ವಶನ್, ವಿಚ್ ಗ್ರ್ಯಾಂಡ್ ಮಾಸ್ಟರ್ ವಾನ್ ದಿ ಪ್ರೇಗ್ ಚೆಸ್ ಮಾಸ್ಟರ್ 2025? ಪ್ರೇಗ್ ಚೆಸ್ ಮಾಸ್ಟರ್ 2025ರನ್ನು ವಿಜೇತರಾದ ಗ್ರ್ಯಾಂಡ್ ಮಾಸ್ಟರ್ ಹೆಸರೇನೆಂದು ಕೇಳಿದ್ದಾರೆ. ಇವರ ಉತ್ತರ ಆಪ್ಷನ್ ನಂಬರ್ ಡಿ ಇಸ್ ರೈಟ್ ಆನ್ಸರ್, ದಟ್ ಈಸ್ ಅರವಿಂದ್ ಚಿದಂಬರಂ. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ನೇಮ್ ಆಫ್ ದಿ ಅರ್ಬನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ರೀಸೆಂಟ್ಲಿ ಇನಿಷಿಯೇಟೆಡ್ ಇನ್ ಉತ್ತರಾಖಂಡ್? ಇತ್ತೀಚೆಗೆ ಉತ್ತರಾಖಂಡ್ ಪರಿಚಯಿಸಿದ ನಗರ ಅಭಿವೃದ್ಧಿ ಯೋಜನೆ ಹೆಸರೇನೆಂದು ಕೇಳಿದ್ದಾರೆ. ದಟ್ ಈಸ್ ಯುಲಿಪ್. 197th question, which ministry launched India's first artificial intelligence data to boost country's national security? ದೇಶದ ರಾಷ್ಟ್ರೀಯ ಭದ್ರತೆಯನ್ನು ಹೆಚ್ಚಿಸಲು ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ದತ್ತಾಂಶವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು? ಇದರ ಉತ್ತರ ಬಂದು ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. Next, 198th question, which state in India recently inaugurated the International Saraswati Mahotsav? ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸರಸ್ವತಿ ಮಹೋತ್ಸವ ಆಚರಿಸಿದ ಭಾರತದ ರಾಜ್ಯ ಯಾವುದು ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು ಆಪ್ಷನ್ ನಂಬರ್ ಬಿ, ದಟ್ ಈಸ್ ಹರಿಯಾಣ. 199th question, what is the name of the scheme launched by the government to provide loan guarantees for MSMEs? ನೋಡಿ, ಇದಕ್ಕೆ ಪರ್ಫೆಕ್ಟ್ ಆಗಿ ಆನ್ಸರ್ ಎಲ್ಲ ಕಡೆ ಸರ್ಚ್ ಮಾಡಿದ್ರು ಸಿಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಏನ್ ಈಗ ರೀಸೆಂಟ್ ಆಗಿ ಹೊಸ ಸ್ಕೀಮ್ ಲಾಂಚ್ ಮಾಡಿದ್ದಾರೆ, ಅದರ ಹೆಸರನ್ನು ಇವರು ಕೊಟ್ಟಿಲ್ಲ. ಇದರಲ್ಲಿ ಒಂದು ಆಪ್ಷನ್ ಎ ಆಗ್ಬೋದು, PM ಮುದ್ರಾ ಯೋಜನಾ, ಅಥವಾ ಮ್ಯೂಚುವಲ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಆಗ್ಬೋದು. ಆಪ್ಷನ್ ನಂಬರ್ ಡಿ ಆಗ್ಬೋದು ಅಥವಾ ಆಪ್ಷನ್ ನಂಬರ್ ಎ ಆಗ್ಬೋದು. ಆಫಿಷಿಯಲ್ ಕನ್ಫರ್ಮೇಶನ್ ಬರೋವರೆಗೆ ನಾವು ವೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಯುವರ್ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಸ್ಟಾಬ್ಲಿಷ್ಡ್? ಯಾವ ವರ್ಷ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲಾಯಿತು? ಇದರ ಉತ್ತರ ಬಂದು 1963. ಇಲ್ಲಿಗೆ ನಾವು ಟೋಟಲ್ ಆಗಿ 150 ಕ್ವಶನ್ಸ್ ಅನ್ನು ಕವರ್ ಮಾಡಿದಂಗಾಯ್ತು. ಇನ್ನುಳಿದ ಕನ್ನಡದ 50 ಕ್ವಶನ್ಗಳು ವಿತ್ ಪರ್ಫೆಕ್ಟ್ ಕೀ ಆನ್ಸರ್, ಕರೆಕ್ಟ್ ಇರತಕ್ಕಂಥ ಕೀ ಆನ್ಸರ್ಗಳ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿ ಹೇಳ್ತೀನಿ. ಯಾರೆಲ್ಲ ಚಾನಲ್ಗೆ ಹೊಸದಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ದಯಮಾಡಿ ಇದರ ಮುಖಾಂತರ ನೋಟ್ಸ್ ಅನ್ನು ಮಾಡ್ಕೊಳ್ಳಿ, ಯಾಕಂದ್ರೆ ಮುಂಬರುವ KA ಹಾಗೂ KPS ಎಕ್ಸಾಮಿನೇಷನ್ ಇದು ತುಂಬಾನೇ ಯೂಸ್ ಆಗುತ್ತೆ. ಇಫ್ ಎಟ್ ಆಲ್ ಯು ಆರ್ ನ್ಯೂ ಟು ದಿ ಚಾನಲ್, ಇದರ PDF ಬೇಕಾಗಿದ್ದಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಯಾರಿಗೆಲ್ಲ ಬೇಕು ಅವರು ಟೆಲಿಗ್ರಾಮ್ ನ ಜಾಯಿನ್ ಮಾಡ್ಕೊಳ್ಳಿ. Stay tuned for more videos. Thanks for watching the video. Have a nice day. Bye.